ಹಾಗೆಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ಕಿಚ್ಚ ಸುದೀಪ್ ಅವರು ಸೊ ಗ್ರ್ಯಾಂಡ್ ಫಿನಾಲೆಗೆ ಸೊ ಒಂದು ಭರ್ಜರಿ ಎಂಟ್ರಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಅಲ್ಲಿ ಸಖತ್ತಾಗಿರೋಂಥ ಸ್ಟೆಪ್ಸ್ಗಳೆಲ್ಲ ಹಾಕ್ತಾ ಇದ್ದಾರೆ. ಆ್ಯಂಡ್ ಸೊ ಮನೆಗೆ ಸೊ ಬಿಗ್ ಬಾಸ್ ಮನೆಯ ಒಂದು ನೋಡ್ತಾ ಇದ್ದೀರಾ. ಸೊ ಅಲ್ಲಿ ಎಲ್ಲರೂ ಕೂಡ ಫುಲ್ ರೆಡಿಯಾಗಿದ್ದಾರೆ ಫಿನಾಲೆ ಒಂದು ಇದಕ್ಕೆ ಪ್ರೋಗ್ರಾಮ್ಗೆ ಅಂತಲೇ ಹೇಳ್ಬೋದು. ಜೊತೆಗೆ ಸೀಟ್ಗಳು ಕೂಡ ಸಖತ್ತಾಗಿರುವಂಥ ಒಂದು ಚೇರ್ಗಳು ಹಾಕಿದ್ದಾರೆ. ಆ್ಯಂಡ್ ಸುದೀಪ್ ಸರ್ ಜಾಕೆಟ್ ಕೂಡ ಸಖತ್ತಾಗಿದೆ. ರನ್ನರ್ ಅಪ್ ಯಾರು ಆಗ್ತಾರೆ ಮೇ ಬಿ ಅವ್ರಿಗೆ ಸಿಗುತ್ತೆ ಅಂತ ಅನಿಸುತ್ತೆ. ಇನ್ ಕೇಸ್ ಅವ್ರೇನಾದರೂ ಕೇಳಿದ್ರೆ ಕೊಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಸೊ ಅಲ್ಲಿ ನಮ್ಮ ಸ್ಪರ್ಧಿಗಳು ಸೊ ಎಲಿಮೆಂಟ್ ಆದಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಬಂದವರೆ. ಮಲ್ಲಮ್ಮ, ರಿಷಾ ಆ್ಯಂಡ್ ಮಾಳು, ಸೊ ರಾಶಿಕಾ, ಸೂರಜ್, ಸೊ ಎಲ್ಲರೂ ಡಾಗ್ ಸತೀಶ್ ಎಲ್ಲರೂ ಕೂಡ ಬಂದಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಸಖತ್ತಾಗಿ ಕೂಡ ಕಾಣಿಸ್ತಾ ಇದ್ದಾರೆ. ಸ್ಪರ್ಧಿಗಳು ಒಳಗಡೆ ಇರೋಂಥದ್ರಾಗಿರ್ಬೋದು, ಹೊರಗಡೆ ಎವಿಕ್ಟ್ ಆಗಿ ಬಂದವರು ಅಂತಂದರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಅಲ್ಲಿ ಸೊ ಇವಾಗ ಒಂದು ಎಲಿಮಿನೇಷನ್ ನಡೀತಾ ಇದೆ. ಅಂದರೆ 6ನೇ ಪ್ಲೇಸ್ಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ. ಆ್ಯಂಡ್ ಸೊ ಅಲ್ಲಿ ವೋಟ್ಗಳು ಕೂಡ ರಿವೀಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ವೋಟ್ ರಿವೀಲ್ ಮಾಡ್ತಾರೆ 6th ಪೊಸಿಷನ್ಗೆ ಎಷ್ಟು ವೋಟ್ಸ್ ಬಂದಿದೆ ಅಂತ. ಸೊ ಅವರು ಸೊ ಅಲ್ಲಿ ಔಟ್ ಆಗ್ತಾರೆ. ಸೊ ಇಲ್ಲಿ ಅಪ್ಡೇಟ್ ಇರೋವಂಥದ್ದು ಏನು ಅಂತಂದರೆ ಸೊ ಅಲ್ಲಿ ಇವಾಗ ನಮ್ಗೆ ಧನುಷ್ ಅವರು ಸೊ 6th ಪ್ಲೇಸ್ಗೆ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಜೊತೆಗೆ ಅಲ್ಲಿ ಒಳಗಡೆ ಸ್ಪರ್ಧಿಗಳು ಕೂಡ ಸೊ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊತಿದ್ದಾರೆ. ಸೊ 6th ಪ್ಲೇಸ್ಗೆ ಸೊ ಎಲಿಮಿನೇಟ್ ಯಾರು ಆಗಬೇಕು ಅಂತ ಪ್ರಶ್ನೆ ಬಂದಾಗ ಸೊ ಅಲ್ಲಿ ಎಲಿಮಿನೇಟ್ ಆದರೆ ಸೊ ಏನೇನು ಕಳ್ಕೊತೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ಕೆಲವರೆಲ್ಲ ಹಂಚ್ಕೊತಿದ್ದಾರೆ. ರಘು ಹೇಳ್ತಿರೋವಂಥದ್ದು ಸೊ ತುಂಬ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಧನುಷ್ ಸೊ ಮುಂದೆ ಹೋಗುವಂಥ ಆಸೆ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಅಲ್ಲಿ ಅಶ್ವಿನ್ ಹೇಳ್ತಿರೋವಂಥದ್ದು ಸೊ ನನ್ನನ್ನು ನಾನು ಕಂಪ್ಲೀಟಾಗಿ ಈ ಒಂದು ಶೋಗೋಸ್ಕರ ಡೆಡಿಕೇಟ್ ಮಾಡ್ಕೊಂಡಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಗಿಲ್ಲಿ ಹೇಳ್ತಿರೋವಂಥದ್ದು ಇನ್ ಕೇಸ್ ನಾನೇನಾದರೂ 6th ಪ್ಲೇಸ್ಗೆ ಔಟ್ ಆದರೆ ಸೊ ವಿನ್ ಅನ್ನೋದೇ ನನ್ನ ಹಣೆಬರದಲ್ಲೇ ಬರೆದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ಬಿಕಾಸ್ ಖಂಡಿತವಾಗ್ಲೂ ಗಿಲ್ಲಿ ಅಂತ ಬಂದಾಗೋದ್ರಾಗಿರ್ಬೋದು, ಅಶ್ವಿನ್ ಅಂತ ಬಂದಾಗೋದ್ರಾಗಿರ್ಬೋದು, ನನ್ನ ಪ್ರಕಾರ ಇವರಿಬ್ಬರು ಟಾಪ್ 2ದಲ್ಲಿ ಇರಲೇಬೇಕು ಆ್ಯಂಡ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಶೋ ಅಂತ ಬಂದಾಗ ಸೊ ಮ್ಯಾಕ್ಸಿಮಮ್ ಒಂದು ಕಾಂಟ್ರಿಬ್ಯೂಷನ್ ಇರುವಂಥದ್ದು ಅವ್ರದ್ದು ಇಬ್ಬರದೇ. ಅವರಿಬ್ಬರು ಇಲ್ಲ ಅಂತಂದರೆ ನನ್ನ ಪ್ರಕಾರ ಈ ಶೋನೇ ಇಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಸೊ ಅವರಿಬ್ಬರು ನನ್ನ ಪ್ರಕಾರ ಟಾಪ್ 2ದಲ್ಲಿ ಇರಬೇಕು. ಕಂಪ್ಲೀಟಾಗಿ ಇಬ್ಬರು ಡೆಡಿಕೇಟ್ ಮಾಡ್ಕೊಂಡಿದ್ದಾರೆ. ಒಂದು ಸ್ಮಾರ್ಟ್ ಆ್ಯಂಡ್ ಸ್ಟ್ರಾಟಜಿ ಅಂತ ಬಂದಾಗ ಗಿಲ್ಲಿ, ಆ್ಯಂಡ್ ಇನ್ನೂ ಡೇರಿಂಗ್ ಆ್ಯಂಡ್ ಖಡಕ್ಕಾಗಿ ಕದರಾಗಿದ್ದಂಥದ್ದು ಸೊ ತಪ್ಪು ಸರಿ ಎಲ್ಲನೂ ಸ್ಟ್ರೇಟಾಗಿ ಹೇಳಿರೋವಂಥದ್ದು ಅಂತಂದರೆ ಅದು ನಮ್ಮ ಅಶ್ವಿನಿ ಗೌಡ ಅಂತ ನನಗನ್ಸುತ್ತೆ. ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಖಂಡಿತವಾಗ್ಲೂ ಕೆಲವೊಂದು ಜನಗಳ ಸಪೋರ್ಟ್ ಇದ್ದೇ ಇದೆ. ಬಿಕಾಸ್ ಆಫ್ ಆ ಒಂದು ಮೀನ್ಸ್ ಚಿಕ್ಕ ಹುಡುಗಿ ಅನ್ನೋವಂಥದ್ದು ಸಿಂಪತಿ, ಸೊ ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ರಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅದು ಒಂದು ಕನ್ಸರ್ನ್ ಆ ಹುಡುಗಿ ಮೇಲೆ ಬಂದಿರುವಂಥದ್ದು. ಆಮೇಲೆ ಅವ್ರು ಆಡೋ ರೀತಿ ಆದ್ರಾಗಿರ್ಬೋದು, ಅದು ಮಾತಾಡೋ ರೀತಿ ಆದ್ರಾಗಿರ್ಬೋದು ಸೊ ತುಂಬ ಜನಕ್ಕೆ ಇಷ್ಟ ಆಗಿದೆ. ಬಟ್ ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಸದ್ಯಕ್ಕಿರುವಂಥ ಅಪ್ಡೇಟ್ ಪ್ರಕಾರ ಸೊ ಧನುಷ್ ಅವರು ಸೊ 6th ಪ್ಲೇಸ್ಗೆ ಔಟ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಬರ್ತಿರೋವಂಥದ್ದು ಏನು ಅಂತಂದರೆ ರಘು ಅವರು ಕೂಡ ಸೊ 5th ಪ್ಲೇಸಲ್ಲಿ ಅಂದರೆ 4th ರನ್ನರ್ ಅಪ್ ಆಗಿ ಸೊ ಅವರು ಧನುಷ್ ಆದಮೇಲೆ ಸೊ ಅವರು ನಮ್ಮ ರಘು ಅವರು ಕೂಡ ಎಲಿಮಿನೇಷನ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಅಪ್ಡೇಟ್ ಬರ್ತಿರೋವಂಥದ್ದು. ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ ಅಕ್ಯುರೇಟ್ ಆಗಿರೋವಂಥ ಒಂದು ಅಪ್ಡೇಟ್ಗಳೇ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ಸೊ ಇದ್ರ ಮೇಲೆ ಸೊ ನೀವು ಕನ್ಫರ್ಮ್ ಬೇಕು ಅಂತಂದರೆ ಎಪಿಸೋಡ್ ನೋಡಿನಿ ಅಂತಲೇ ಹೇಳ್ತೀನಿ. ಓಕೆ, ಅಲ್ಲಿ ಬಿಕಾಸ್ ಆಫ್ ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ಸೊ ಅಲ್ಲಿ ರಕ್ಷಿತಾ ಆ್ಯಂಡ್ ಸ್ಪಂದನ ಇಬ್ಬರು ಕೂಡ ಒಂದು ಶಾಕ್ ಆಗಿದ್ದಾರೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ಕೊನೆಯ ಒಂದು 2 ಪೊಸಿಷನ್ 5th ಆ್ಯಂಡ್ 6th ಅಂತ ಬಂದಾಗ ಅಲ್ಲಿ ರಘು ಆ್ಯಂಡ್ ಸೊ ಧನುಷ್ ಅವರೇ ಔಟ್ ಆಗಿರೋ ರೀತಿ ಅನ್ನಿಸ್ತಾ ಇದೆ. ಓಕೆ, ಸೊ ಜೊತೆಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಬೈ ಬಾಯ್.